ನಮಸ್ಕಾರ. ಇವತ್ತು ನಾವು ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿ ಗ್ರೀನ್ ಪ್ಯಾಂಟ್ ಉತ್ಪನ್ನ ಬಳಕೆ ಮಾಡಿರೋಂಥ ಕಬ್ಬು ಬೆಳೆಗಾರ ರೈತರ ಜಮೀನಲ್ಲಿ ಇದ್ದೀವಿ. ಇದು ಶ್ರೀರಂಗಪಟ್ಟಣ ತಾಲೂಕು ಇದು ಅಚ್ಚಪ್ಪನ ಕೊಪ್ಪಲು ಗ್ರಾಮ. ಈಗ ಇವರು 1 ಎಕರೆಲಿ ಕಬ್ಬು ಬೆಳೆದಿದ್ದಾರೆ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ತುಂಬ ಅದ್ಭುತವಾಗಿ ಗ್ರೋತಿಂಗ್ ಇದೆ. ಈಗ ಅಕ್ಕಪಕ್ಕೂ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ ಗರಿಲೆಲ್ಲ. ಈಗ ಎಷ್ಟು ಗಿಣ್ಣಿದೆ ನೋಡ್ಬೋದಾ, ಎಣಿಸ್ಬೋದಾ? ಇದು ಎಣಿಸ್ಕೊಂಬನ್ನಿ ಹೆಂಗೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 ಕಟಿಂಗು 37. ಈಗ ನಮ್ಮ ಜೊತೆಗೆ GP ಮೂರ್ತಿ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಜೊತೆಗೆ ರೈತರು ವೆಂಕಟೇಶಣ್ಣವ್ರು ಇದ್ದಾರೆ. ನಮಸ್ಕಾರ ವೆಂಕಟೇಶಣ್ಣ. ಈಗ ಏನು ನಿಮ್ಮದು ಕಬ್ಬು ಬೆಳೆದಿದ್ದೀರಲ್ಲ, ಈಗ ಏನು ಗ್ರೀನ್ ಪ್ಯಾಂಟ್ ಉತ್ಪನ್ನ ಬಳಕೆ ಮಾಡಿದ್ದೀರಲ್ವಾ, ಈಗ ನಿಮ್ಮ ಕಬ್ಬಿಗೂ ಬಳಕೆ ಮಾಡಿದಿರೋಂಥ ಅಕ್ಕಪಕ್ಕ ಕಬ್ಬುಗಳು ಏನು ವ್ಯತ್ಯಾಸ ಇದೆ? ಚೆನ್ನಾಗಿ ಬಂದಿದೆ ಇದು. ಹಾಂ, ಬಳಕೆ ಮಾಡಿರೋದ್ರಿಂದ ಚೆನ್ನಾಗಿ ಬಂದಿದೆ. ಅದಕ್ಕೆ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ. ನಿಮಗೆ ಖುಷಿ ಇದೆಯಾ? ಖುಷಿ ಇದೆ. ಪ್ರಾಡಕ್ಟ್ ರಿಸಲ್ಟ್ ಇದೆ? ರಿಸಲ್ಟ್ ಇದೆ, 100% ರಿಸಲ್ಟ್ ಇದೆ. ಮೂರ್ತಿ ಸರ್ ಹೇಳಿ, ಯಾವ್ಯಾವ ಒಂದು ಏನೇನು ಮಾಡಿಸಿದ್ರಿ? ಒಂದು 30 ಸೆಕೆಂಡ್ ಹಂಚ್ಕೊಳ್ಳಿ. ಇವರು ಮೊದಲಿಗೆ ನನ್ನ ಭೇಟಿ ಮಾಡಿದಾಗ ಹಾಂ, ಇವರು ಸಿಂಪಡಣೆಗೆ ಗ್ರೋ ಮತ್ತು ನೈಟ್ರೋಜನ್ನ ಬಳಕೆ ಮಾಡಿದ್ರು. ಮತ್ತು ಭೂಮಿ ಪವರು 2 ಬ್ಯಾಗ್ 24 kg ಬಳಕೆ ಮಾಡಿದ್ದಾರೆ. ಮತ್ತು ಪ್ರೋಮು 3 ಬ್ಯಾಗು 3 ಬ್ಯಾಗ್ ಪೊಟಾಸನ್ನ ಯೂಸ್ ಮಾಡಿದ್ದಾರೆ. ಅಂದರೆ 50% ಕೆಮಿಕಲ್, 50% ಸಾವಯವದಲ್ಲಿ ಮಾಡಿದ್ದಾರೆ. 50-50 ಮಾಡಿದ್ದಾರೆ. 50-50 ಮಾಡಿದ್ದಾರೆ. ಈಗ ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿ ಉತ್ಪನ್ನ ಬಳಕೆ ಮಾಡಿದ್ದಾರೆ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಹಂತವಾಗಿ ಇನ್ನೂ ಕರೆಕ್ಟಾಗಿ ಬಳಕೆ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಇಳುವರಿ ತೆಗಿಬೋದು ಇವರು. ಮಳೆ ಇಲ್ಲದ ಕಾರಣ 42-45 ಗಿಣ್ಣು ಹೋಗಬೇಕಾಗಿತ್ತು. ಮಳೆ ಇಲ್ಲದ ಕಾರಣ 37 ಗಿಣ್ಣು ನಿಂತಿದೆ. ಧನ್ಯವಾದಗಳು ವೆಂಕಟೇಶಣ್ಣ. ಸೊ ಇದನ್ನು ಹಿಂಗೆ ಮುಂದುವರಿಸಿ, ನಿಮ್ಮ ಮಣ್ಣು ಫಲವತ್ತತೆ ಮಾಡ್ಕೊಳ್ಳಿ. ಮಣ್ಣು ಫಲವತ್ತತೆ ಆದಷ್ಟು ನಿಮಗೆ ಇಳುವರಿ ಚೆನ್ನಾಗಿರ್ತದೆ. ರಸಗೊಬ್ಬರ ಆದಷ್ಟು ಕಡಿಮೆ ಮಾಡಿ, ಅರ್ಥ ಆಯ್ತಾ? ಸೊ ಹಾಗಾಗಿ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.